ಮಾನ್ಯ ಅಧ್ಯಕ್ಷರೇ, 13ನೇ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ನನ್ನ ಭಾಷಣ 3ನೇದ್ದು. ಕಳೆದ 2ನೇ ಭಾಷಣದಲ್ಲಿ ನಾನು ಹೇಳಿದ್ದೆ ಸ್ವಲ್ಪ ನಮ್ಮ ಭಾಗಕ್ಕೆ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಯಾವ ಅಕಾಮಿಡೇಷನ್ ತಗಂಗಿಲ್ಲ, ಟೀ ತಗಲ್ಲ, ಕಾಫಿ ತಗಲ್ಲ ಅಂತ ತಿಳ್ಕೊಂಡು ಹೇಳಿದೆ. ಅದರ ಪ್ರಕಾರ ಇವತ್ತು ನಾವು ಯಾವುದು ತಗೊಂಡಿಲ್ಲ. ಆದ್ರೆ ನನಗಿಲ್ಲಿ ಎಲ್ಲ ಮನೆಯಿಂದ ತಂದರೆ ನನಗೆ ಇವತ್ತು ಬೆಳಗಾಂ ಜಿಲ್ಲೆದಾಗ ಬಂದಾಗ ನನಗಿರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಿತ್ತೂರು MLA ಮತ್ತು ದಂಪತಿಗಳಿಗೂ ಮತ್ತು ನಮ್ಮ ನಿಖಿಲ್ ಕತ್ತಿಯವರಿಗೂ ತುಂಬ ಹೃದಯ ಧನ್ಯವಾದಗಳು, ನನಗೆಲ್ಲ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟೋದಕ್ಕಾಗಿ. ಅಧ್ಯಕ್ಷರೇ, ಇದು 13ನೇ ಸೆಷನ್ ಬೆಳಗಾವದಲ್ಲಿ ಚರ್ಚೆ ನಡೀತಾ ಇದೆ. ಕೇವಲ ಚರ್ಚೆಗಳು ಮಾತ್ರ ಏನಪ್ಪ ಅಂತಂದ್ರೆ ನಡೀತಾ ಇದೆ. ಚರ್ಚೆಗೆ ಅಂತ್ಯ ಯಾವಾಗ ಅಂತ ತಿಳ್ಕೊಂಡು ಕೇಳ್ತಕ್ಕಂಥದ್ದು ಇವತ್ತು ನಮಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಳೆದ 2023 ಅಧಿವೇಶನದಲ್ಲಿ, ನಮ್ಮದು ಇದು 3ನೇ ಅಧಿವೇಶನ, 2023 ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಡಾಕ್ಟರ್ ನಂಜುಂಡಪ್ಪ ವರದಿ ನೀಡಿರೋ ವರದಿ ಫಲಶ್ರುತಿ ಅಧ್ಯಯನಕ್ಕೆ ಹೈಪವರ್ ಕಮಿಟಿ ಇನ್ನೂ ಆಗಿಲ್ಲ. ಬೆಳಗಾವಿ ಸಮೀಪ 2000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕೆ ಪ್ರದೇಶ ನಿರ್ಮಾಣ ಮಾಡಲು 500 ಎಕರೆ ಪ್ರದೇಶದಲ್ಲಿ ಕ್ಲಸ್ಟರ್ ಸ್ಥಾಪನೆ, ಅದು ಎಲ್ಲಿಗೆ ಬಂತು ಗೊತ್ತಿಲ್ಲ. ಧಾರವಾಡ ಸಮೀಪದ 3000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕೆ ಪ್ರದೇಶ ನಿರ್ಮಾಣ, ರಾಯಚೂರದಲ್ಲಿ ಹತ್ತಿ ಆಧಾರಿತ ಕೈಗಾರಿಕಾ ಸ್ಥಾಪನೆಗೆ ಒತ್ತು, ವಿಜಯಪುರದಲ್ಲಿ 1500 ಎಕರೆ ಪ್ರದೇಶದಲ್ಲಿ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆ, ಉತ್ತರ ಕರ್ನಾಟಕದ ಪ್ರವಾಸೋದ್ಯಮ ಸಮಗ್ರ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ. ಇವತ್ತಿಗೂ ಇದು ಇನ್ನೂ ಆಗಿಲ್ಲ ಅಧ್ಯಕ್ಷರೇ. 24ರಲ್ಲಿ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು, ಮೂಲಸೌಕರ್ಯಕ್ಕೆ 4000 ಕೋಟಿ. ಅಧಿವೇಶನದಲ್ಲಿ ಸಿದ್ದರಾಮಯ್ಯವರ ಪ್ರಕಟ, ಉತ್ತರಕ್ಕೆ ಪಂಚ ಸಂಕಲ್ಪ. ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ 2000 ಕೋಟಿ ನೀಡುವುದಾಗಿ ಘೋಷಿಸಿದರು. ಈ ಘೋಷಣೆ ನಡುವೆ ಸರ್ಕಾರದಲ್ಲಿ ನಮಗೆ 10 ಕೋಟಿನ ಏನಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಇವತ್ತಿಗೆ 10 ಕೋಟಿ ರೂಪಾಯಿ, ಇವತ್ತಿಗೆ ಯಾವುದೋ ನಮ್ಗೆ ಇನ್ನೂ ದುಡ್ಡು ಬಂದಿಲ್ಲ, ಅನುದಾನ ಬಂದಿಲ್ಲ ಅಧ್ಯಕ್ಷರೇ. ಇದು ಘೋಷಣೆ ಮಾಡಿರ್ತಕ್ಕಂಥದ್ದು. ನಂಜುಂಡಪ್ಪ ವರದಿನ ಹೋಗಿ ಗೋವಿಂದರಾವ್ ವರದಿ ಅಂತ ತಿಳ್ಕೊಂಡು ಮಾಡಿದ್ರು. ಕಳೆದ ಸಲ 2024ರ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 6 ತಿಂಗಳಲ್ಲಿ ವರದಿನ ಮಾಡಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಇನ್ನೂ ಅದನ್ನ ಏನಪ್ಪ ಅಂತಂದ್ರೆ ಆಗಿಲ್ಲ ಅಧ್ಯಕ್ಷರೇ. ನಮ್ಗಿರ್ತಕ್ಕಂಥ ಸಮಸ್ಯೆಗಳದ್ದು ಪಟ್ಟಿ ಭಾಳ ಆಗಿದೆ ಅಧ್ಯಕ್ಷರೇ. ನಾನು ಒಂದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಆ ಭಾಗಕ್ಕೆ ಯಾರು ಏನು ಮಾಡಿದ್ರು, ಈ ಭಾಗಕ್ಕೆ ಯಾರು ಏನು ಮಾಡಿದ್ರು, ಈ ಸಲ ಚರ್ಚೆ ಮಾಡಲ್ಲ ಅಧ್ಯಕ್ಷರೇ. ನಮ್ಗೆ ಗೊತ್ತಾಗಿದೆ ಯಾಕೆ ನಮ್ಮ ಭಾಗ ಹಿಂದಕ್ಕೆ ಬಿದ್ದಿದೆ ಅಂತ ತಿಳ್ಕೊಂಡು ನಮಗೆ 2 ವರ್ಷದಾಗ ಗೊತ್ತಾಗಿದೆ ಅಧ್ಯಕ್ಷರೇ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಒಂದು 5 ವರ್ಷ ಅಥವಾ 2 ವರ್ಷ ಇರ್ತಕ್ಕಂಥ ಅವಧಿಯಲ್ಲಿ 4 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಸರ್ಕಾರದಲ್ಲಿ ಒಂದು ಅರ್ಧ ಭಾಗ, ಒಂದು 2 ಲಕ್ಷನೋ 1.5 ಲಕ್ಷನೋ 2 ಲಕ್ಷ ಕೋಟಿ ಅಷ್ಟು ಅಂತಂದ್ರೆ ಉತ್ತರ ಕರ್ನಾಟಕ ಒಂದು 5 ವರ್ಷ. ಯಾಕಂದ್ರೆ ನಮ್ಮ ಭಾಗದ ಜನ ನಮ್ಮ ಕೆಲಸ ಆಗಿಲ್ಲ, ಆ ಸರ್ಕಾರಗಳು ಮಾಡಿಲ್ಲ, ಈ ಸರ್ಕಾರಗಳು ಮಾಡಿಲ್ಲ ಅಂತ ತಿಳ್ಕೊಂಡು ಬರೀ ಭಾಷಣ ಮಾಡ್ಕೊಂತಾರ ಹೊಟ್ಟಿದ್ದೀವಿ. ಒಂದು ಸಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಒಂದು ಪ್ರತ್ಯೇಕ ಬಜೆಟ್ ಉತ್ತರ ಕರ್ನಾಟಕಕ್ಕಾಗಿ ಈ ಸಲ ಅದನ್ನ ಮಾಡಬೇಕು. 1 ವರ್ಷ ನಮ್ಗೆ ಯಾವ ಶಾಸಕರಿಗೆ ಮತ್ತೊಂದು ಮಗದೊಂದು ಯಾವ ಅನುದಾನ ಬೇಡ ಅಧ್ಯಕ್ಷರೇ. 1 ವರ್ಷ ಎಜುಕೇಶನ್ಗಾಗಿ ಇಟ್ಬಿಡ್ರಿ, 1 ವರ್ಷ ಹೆಲ್ತ್ಗಾಗಿ ಇಟ್ಟುಬಿಡ್ರಿ, 1 ವರ್ಷ ಎಲ್ಲ ಇರಿಗೇಷನ್ಗಾಗಿ ಇಟ್ಟುಬಿಡ್ರಿ, 1 ವರ್ಷ ಕುಡಿಯೋ ನೀರಿಗಾಗಿ ಇಟ್ಟುಬಿಡ್ರಿ, ಇನ್ನು 1 ವರ್ಷ ಇನ್ಫ್ರಾಸ್ಟ್ರಕ್ಚರ್ಗೆ ಇಟ್ಬಿಡ್ರಿ. ಇದನ್ನ ನಾನು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ಈಗ ಎಜುಕೇಶನ್ಗೆ ಬರ್ತೀವಿ ಅಧ್ಯಕ್ಷರು. KPS ಶಾಲೆಗಳನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ. ಅಲ್ಲಿ ಇಂಗ್ಲಿಷ್ ಟೀಚರ್ಸ್ ಬೇಕು ಅಧ್ಯಕ್ಷರೇ. ಕನ್ನಡ ಟೀಚರ್ಸ್ ಹೋಗಿ KPS ಶಾಲೆಗೆ ತಗೊಂಡ್ರೆ ಹೆಂಗಾಗುತ್ತೆ? ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ಮಾನ್ಯ ಶಿಕ್ಷಣ ಸಚಿವರು ಒಂದು 78 ಸ್ಟೇಟ್ಮೆಂಟ್ ಇದೆ ಅಧ್ಯಕ್ಷರು, ತಗೊಂಡ್ಬಂದಿದ್ದೀನಿ. 78 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಐತಿಹಾಸಿಕ ತೀರ್ಮಾನ, ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಆ ಐತಿಹಾಸಿಕ ತೀರ್ಮಾನದ ಐತಿಹಾಸಿಕ ದಿನ ಯಾವಾಗ ಬರುತ್ತೆ ಅಧ್ಯಕ್ಷರೇ?
ನಮ್ಮ ಭಾಗದಾಗ ಅಧ್ಯಕ್ಷರೇ ಶಿಕ್ಷಕರು ಇಲ್ಲಾರ್ದು ಪ್ರತಿ ಸಲನೂ ಪ್ರತಿ ಹಿರಿಯರು ಕಿರಿಯರು ನಾವು ಅದನ್ನೇ ಮಾತಾಡ್ತಕ್ಕಂಥದ್ದು. ಅನೇಕ ಸಲ ನಾವು ಹೇಳಿರ್ತಕ್ಕಂಥದ್ದು, ಶಾಲೆ ಕಟ್ಕೊಂಡಿವಿ ಮಾಸ್ತರ್ದಾರಿಲ್ಲ, ದವಾಖಾನೆ ಕಟ್ಕೊಂಡಿವಿ ಡಾಕ್ಟರ್ದಾರಿಲ್ಲ. ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷ. ಏನಾಗಿದೆ ಅಧ್ಯಕ್ಷರೇ ಅಂದರೆ ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವಿಲ್ಲ. ಅರಿವು ಮೂಡಿಸ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆಯಿಂದ ಆಗಬೇಕಾಗಿತ್ತು. ಇವತ್ತು ಎಷ್ಟೋ ಜನ ಮಕ್ಕಳು ಏನಪ್ಪಂತಂದ್ರೆ ನಮ್ಮಲ್ಲಿ 5ನೇದು 6ನೇದು ಓದ್ತಕ್ಕಂಥ ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಏನಪ್ಪಂದ್ರೆ ಲೇಬರ್ ಕೆಲಸಕ್ಕೆ ಹೋಗ್ತಾರ. ಲೇಬರ್ ಡಿಪಾರ್ಟ್ಮೆಂಟ್ದವ್ರು ಇವತ್ತಿಗೂ ಯಾದಗಿರಿ ಜಿಲ್ಲೆದಾಗ ಒಂದು ಏನಪ್ಪಂತಂದ್ರೆ FIR ಮಾಡಿಲ್ಲ. ನಮ್ಮ ಭಾಗದಾಗ ಅನ್ಪ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಅಧ್ಯಕ್ಷರು. ಇವತ್ತು ಸಣ್ಣ ಸಣ್ಣ ಮಕ್ಕಳು ಶಾಲೆಯಲ್ಲಿಂದ ಎಷ್ಟೋ ಜನ ಏನಂತಂದ್ರೆ ಪ್ರತಿ ವರ್ಷ ಶಾಲೆ ಬಿಡ್ತಾ ಇದ್ದಾರೆ. ಅದಕ್ಕೇನು ಕಾರಣ, ಮತ್ತೆ ಮರಳಿ ಶಾಲೆಗೆ ತರೋದಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿದ್ವಿ, ಅದನ್ನ ಅವೇರ್ನೆಸ್ ಗ್ರಾಮೀಣ ಪ್ರದೇಶದಲ್ಲಿ ಅದು ಇಲ್ಲಾರ್ದಂಗೆ ಆಗಿರ್ತಕ್ಕಂಥದ್ದಿದೆ. ಇವತ್ತು ಒಂದನ್ನ ನಮ್ಗೆ ಯಾರೋ ಬಂದು ಹೇಳ್ತಾ ಇದ್ರು, ಶಿಕ್ಷಕರು ಡಿಗ್ರಿ ಕಾಲೇಜ್ ಲೆಕ್ಚರ್ಗೆ ಏನಂತಾರೆ ಒಂದು 6,000 ಶಿಕ್ಷಕರು ಏನಂತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ಲಿಂದ ಅತಂತ್ರವಾಗಿದ್ದಾರೆ. ಅವ್ರಿಗೇನಾದರೂ ಶಾಶ್ವತವಾಗಿ ಸರ್ಕಾರ ಏನಾದರೂ ಮಾಡಬೇಕಾಗ್ತದೆ. ದಿನನಿತ್ಯ ಶಾಸಕರಿಗೆ ಮಂತ್ರಿಗಳಿಗೆ ಮನೆಗಳಿಗೆ ಬರ್ತಾರೆ, ಮನವಿ ಪತ್ರನ ಅವ್ರು ಸಲ್ಲಿಸ್ತಾರೆ. ಅದನ್ನೊಂದು ದಯಮಾಡಿ ಸರ್ಕಾರ ಮಾಡಬೇಕಂತ ತಿಳ್ಕೊಂಡು ಹೇಳ್ಬೇಕಾಗಿತ್ತು ಅಧ್ಯಕ್ಷರೇ. ನಾವು ಒಂದನ್ನ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರು, ಇವತ್ತು ಮನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಆರೋಗ್ಯ ಇಲಾಖೆದ ಬಗ್ಗೆ ನಮ್ಮ ತಂದೆಯವರು ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸಲ ಫೋನ್ನಲ್ಲಿ ಮಾತಾಡಿ ಹೇಳಿದರು, ನಾಗನಗೌಡ್ರೆ ನಾನು ಇರುವಾಗ ಗುರುಮಿಟ್ ಕಾಲಿಗೆ ಒಂದು 100 ಬೆಡ್ ಆಸ್ಪತ್ರೆ ಕೊಡ್ತೀನಿ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತು, ಇವತ್ತು ನಮ್ಮ ತಂದೆಯವರು ಇಲ್ಲ, ದಯಮಾಡಿ ಅದೊಂದು 50 ಬೆಡ್ಡಿಗೆ ಇದ್ದುದು 100 ಬೆಡ್ ತಾವಿದ್ದೀರ ಅಂತ ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. 50 ಬೆಡ್ ಇದ್ದುದು 100 ಬೆಡ್ಡಿಗೆ ಅದೊಂದು ಮಾಡಿಕೊಡ್ಬೇಕಂತ ತಿಳ್ಕೊಂಡು ಮನವಿ ಮಾಡ್ತೀನಿ ಸರ್. ನಮ್ಮಲ್ಲಿ ಏನಾಗಿದೆ ಸರ್, ಈ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ ಬಳಸ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಯಾದಗಿರಿ ಮತ್ತು ವಿಜಯನಗರ ಅತಿ ಹೆಚ್ಚು ಪೆಸ್ಟಿಸೈಡನ್ನು ನಾವು ಬಳಸ್ತಾ ಇದ್ವಿ. ಈ ಪೆಸ್ಟಿಸೈಡನ್ನು ಬಳಸ್ತಕ್ಕಂಥದ್ದು ಕೃಷಿ ಇಲಾಖೆದವ್ರು ಇರ್ಬೋದು ಅಥವಾ ಸರ್ಕಾರದವ್ರು ಇರ್ಬೋದು, ಇದರಿಂದ ಏನು ಅನಾಹುತಗಳು ಆಗ್ತದಂತ ತಿಳ್ಕೊಂಡು ಇವತ್ತಿಗೂ ನಮ್ಮಲ್ಲಿ ನಮ್ಮ ರೈತರಿಗೆ ಯಾವ ಥರದ ಅವೇರ್ನೆಸ್ ಕಾರ್ಯಕ್ರಮಗಳು ಕೊಟ್ಟಿಲ್ಲ. ನಮ್ಮ ಕರೆ ಮಕ್ಕಳು ಹೇಳ್ತಾ ಇದ್ರು ಕ್ಯಾನ್ಸರ್ಗಳು ಭಾಳ ಆಗ್ತಾ ಇದೆ ಅಂತ. ನಮ್ಮ ಹೈದರಾಬಾದು ಮತ್ತು ಬಾಂಬೆ ಕಡೆಗೆ ಹೋದ್ರೆ ಅಧ್ಯಕ್ಷರೇ, ಹೈದರಾಬಾದ್ ಖಾಸಗಿ ಹಾಸ್ಪಿಟಲ್ನಾಗ ಕಲ್ಯಾಣ ಕರ್ನಾಟಕದ ಪ್ರತಿ ವರ್ಷ 2,000ಕ್ಕೂ ಹೆಚ್ಚು ಪೇಷಂಟ್ಗಳು ಅಡ್ಮಿಟ್ ಆಗ್ತಾ ಇತ್ತು. ಇದಕ್ಕೆ ಕಾರಣ ಏನಪ್ಪ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿರ್ಬೋದು, ಇದಕ್ಕೆ ಕಾರಣ ನಾವು ಹೆಚ್ಚು ಏನಪ್ಪಂತಾರೆ ಪೆಸ್ಟಿಸೈಡ್ ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು. ಇದ್ರ ಬಗ್ಗೆ ಸರ್ಕಾರ ಏನಪ್ಪಂತಂದ್ರೆ ನಮ್ಮ ಭಾಗದ ಜನಕ ಈ ಸಲ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅಧ್ಯಕ್ಷರೇ ಅತಿ ಹೆಚ್ಚು ಪೆಸ್ಟಿಸೈಡ್ ಯಾದಗಿರಿ ಜಿಲ್ಲೆನ ನಾವು ಯೂಸ್ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಆಮೇಲೆ ಅಧ್ಯಕ್ಷರೇ, ನಾವು ನಮ್ಮ ಕಮಿಟಿಯಲ್ಲಿ ಕೋನರೆಡ್ಡಿ ಅವರು ನಮ್ಮ ಕಮಿಟಿ ಅಧ್ಯಕ್ಷರು, ನಾವು ಕೊಪ್ಪಳ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ ಹೋಗಿದ್ದೀವಿ. ಹೋದಾಗ ನಾವು ಅಲ್ಲೆಲ್ಲ ಗರ್ಭಿಣಿ ಸ್ತ್ರೀಯರ ತಾಯಿ ಕಾರ್ಡ್ಗಳನ್ನು ಪರೀಕ್ಷೆ ಮಾಡಿದ್ದೀವಿ. ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಹೋದಾಗ ಅಧ್ಯಕ್ಷರೇ, ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ತಾಯಿಯಂದಿರು ಹಿಮೋಗ್ಲೋಬಿನ್ 10, 11 ಇರುತ್ತೆ ಅಧ್ಯಕ್ಷರೇ. ಅವ್ರು ಪ್ರೆಗ್ನೆಂಟ್ ಆದಮೇಲೆ ಆಸ್ಪತ್ರೆಗೆ ಬಂದರೆ ಜಾಸ್ತಿ ಆಗಬೇಕು, 10ರಿಂದ 9ಕ್ಕೆ ಬರುತ್ತೆ, 8ಕ್ಕೆ ಬರುತ್ತೆ, 7ಕ್ಕೆ ಬರುತ್ತೆ. 7ಕ್ಕೆ ಬಂದಮೇಲೆ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾದಗಿರಿಗೋ ರಾಯಚೂರಿಗೋ ಕಲಬುರಗಿಗೋ ಕಳಿಸ್ತೀವಿ. ಅವಾಗ ಏನಪ್ಪಂತಂದ್ರೆ ತಾಯಿ ಸಾಯ್ತಾಳ ಗೊತ್ತಿಲ್ಲ, ಮಗು ಸಾಯ್ತದೋ ಗೊತ್ತಿಲ್ಲ. ಇದಕ್ಕೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಮಾನ್ಯ ಕಾರ್ಯದರ್ಶಿಗಳಿಗೆ ಮೊನ್ನೆ ಕೇಳಿದಾಗ ಒಂದೇನೋ ಇಂಜೆಕ್ಷನ್ ಏನೋ ಕೊಡ್ತಾ ಇದ್ದಾರೆ ಅಂತ. ಆ ಇಂಜೆಕ್ಷನ್ ಇನ್ನೂ ನಮ್ಮ ಭಾಗಕ್ಕೆ ಬಂದಿಲ್ಲ ಅಧ್ಯಕ್ಷರು. ಯಾಕಂದ್ರೆ ನಮ್ಮಲ್ಲಿ ಪೌಷ್ಟಿಕಾಂಶ ಇರ್ಬೋದು ಅಥವಾ ಆರೋಗ್ಯದ ಬಗ್ಗೆ ನಮ್ಗೆ ಹೆಚ್ಚಿನ ಅರಿವು ಇಲ್ಲಾರ್ದಿರ್ಬೋದು, ಅದರಲ್ಲಿಂದ ಸಮಸ್ಯೆ ಆಗ್ತಾ ಇದೆ. ಇದು ಸರ್ಕಾರ ಆ ಇಂಜೆಕ್ಷನ್ಗಳನ್ನು ನಂಬಲ್ಲಿ ಕೊಡಬೇಕಾಗಿತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕಳಿಸಲ ಹೇಳಿದರು, ಕಲ್ಯಾಣ ಕರ್ನಾಟಕ PHCಗಳಿಗೆ ಫೈನಾನ್ಷಿಯಲಿ ಆಗಿ ಯಾವುದೇ ಥರದ್ದು ಕೊಡಬೇಕಾಗಿತ್ತಂದ್ರೆ ಅದಕ್ಕೆ ಯಾವ ಮಾನದಂಡಗಳು ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಾಗ ನಾವು PHCಗಳನ್ನು ಕೇಳಿದರೆ ಇಲ್ಲ 20,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ರೆ ಮಾತ್ರ PHCಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಎಲ್ಲ ರಿಲ್ಯಾಕ್ಸೇಷನ್ಸನ್ನು ನಮಗೆ ಕೊಡಬೇಕು. ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ ಅಂದರೆ, ಒಂದು ಆರೋಗ್ಯ ಇಲಾಖೆದವರು ಒಂದು ಆದೇಶ ಹೊರಡಿಸಿದ್ದಾರೆ. ಈ CHCದಾಗಿರ್ತಕ್ಕಂಥ PHCದಾಗಿರ್ತಕ್ಕಂಥ ಸ್ಪೆಷಲಿಸ್ಟ್ಗಳನ್ನು ತಾಲೂಕಾ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಬೇಕಂತ ತಿಳ್ಕೊಂಡು, ಇಲ್ಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮಲ್ಲಿ ಆರೋಗ್ಯದ ಅರಿವು ಭಾಳ ಕಡಿಮೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ. ಈ ಆದೇಶಕ್ಕೆ ಸ್ವಲ್ಪ ನಮ್ಮ ಭಾಗಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕಂತ ತಿಳ್ಕೊಂಡು ತಮ್ಮ ಮುಖಾಂತರ ನಾನು ಕಳಕಳಿಯಾಗಿ ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ. ಸಭಾಧ್ಯಕ್ಷರೇ, ಅದು PHC ಬಗ್ಗೆ ತಾವೇನು ಮಾತಾಡ್ತಾ ಇದ್ದೀರಿ,
ಅದಕ್ಕೆಲ್ಲ IPHS ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡಬೇಕು. ನಾವು ಆರೋಗ್ಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 65 PHC ಮಾಡಬೇಕಂತ ನಾವು ಮಾಡಿದ್ವಿ. ಆದರೆ ಅದರದ್ದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ IPHS ಸ್ಟ್ಯಾಂಡರ್ಡ್ ಇದೆ, ಅದರ ಪ್ರಕಾರನೇ ಮಾಡಬಹುದು. ಸರ್, ಈಗ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ. ಈ ತರದ್ದು ಯಾವುದೇ ಸಮಸ್ಯೆಗಳು ಬಂದಾಗ ಕಲ್ಯಾಣ ಕರ್ನಾಟಕ ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ. ನಮ್ಮ ಬಗ್ಗೆದಾಗ ಏನ್ಪತ್ತಂದ್ರೆ ನೀವು ಆರೋಗ್ಯ ಆವಿಷ್ಕಾರ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ರಿ, ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಬೇಕಂತ ನಮ್ಮ ಧ್ವನಿ ನೀವು ಆಗ್ಬೇಕು ಸರ್. ನೀವೇ ಇಲ್ಲ ಅಂತ ತಿಳ್ಕೊಂಬಿಟ್ರೆ ನಾವ್ಯಾರ ಕೇಳ್ಕೊಳ್ಳೋದು ಮಾಡಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ, ಬಹುತೇಕ ಶ್ರೀಮಂತರು ಮಕ್ಕಳಿಲ್ಲಾರ್ದವರು ಏನಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಅಧ್ಯಕ್ಷರೇ. ನಂಬಲ್ಲಿ ಉತ್ತರ ಕರ್ನಾಟಕ ಕಿಮ್ಸ್ನಾಗ ಸರ್ಕಾರ ಒಂದು ಶಾಂಕ್ಷನ್ ಆಗಿದೆ. ಸರ್ಕಾರದಾಗ ಬಡವರ ಮಕ್ಕಳಿಗೆ, ತಾಯಿ ಇಲ್ಲಾರ್ದಂಥವ್ರಿಗೆ, ಮಕ್ಕಳಿಲ್ಲಾರ್ದಂಥ ತಾಯಿ ಅಂದಿರಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಫ್ರೀದಾಗ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳು ಮಾಡಿಸ್ಕೊಳ್ಳಿ ಅಂತ ತಿಳ್ಕೊಂಡು ಒಂದು IVF ಕೇಂದ್ರವನ್ನು ಕಿಮ್ಸ್ಗೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಇವತ್ತಿಗೂ ದುಡ್ಡು ಬಿಡುಗಡೆ ಆಗಿಲ್ಲ. ಯಾಕಂತಂದ್ರೆ ನಂಬಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ತಾಯಿ ಅಂದ್ರೆ ಹೋದ್ರೆ ಅಧ್ಯಕ್ಷರು ಬಡವರು ಹೋಗಕ್ಕೆ ಆಗಂಗಿಲ್ಲ. ಅದಕ್ಕೆ ಇದ್ರನ್ನ ಒಂದು ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಒಂದಿಷ್ಟು ಗಮನ ಹರಿಸಿ ದುಡ್ಡುಗಳನ್ನು ಕೊಟ್ಟರೆ ಬಡ ಮಕ್ಕಳು ತಾಯಂದಿರು ಅಂತಂದ್ರೆ ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ. ಆಮೇಲೆ ಅಧ್ಯಕ್ಷರು ಇನ್ನೊಂದು ಏನಾಗಿದೆ, ಈ NHM ಸರ್ವೆಂಟ್ಸ್ ಏನಾಗಿದೆ ಅಧ್ಯಕ್ಷರೇ, ಅವ್ರು ಸುಮಾರು 10-12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಸರ್ಕಾರ ಏನೋ ತೆಗಿಬೇಕಂತ ತಿಳ್ಕೊಂಡು ಹೇಳ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೊಂದು ಮನವಿ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡಿದ್ದೀವಿ, ಹಾಗಾಗಿ ಅಂತಂದ್ರೆ ಇವ್ರನ್ನ ಕಾಯಂಗೊಳಿಸ್ಬೇಕಂತ ತಿಳ್ಕೊಂಡು ಅನೇಕ ಜನ ಅವ್ರು ಬೀದಿಗೆ ಬಿದ್ದಿದ್ದಾರೆ. ಶಾಸಕರು ಮತ್ತು ಮಂತ್ರಿಗಳ ಹತ್ರ, ಬೇರೆ ಬೇರೆಯವ್ರ ಹತ್ರ ಬಂದು ಅಂತಂದ್ರೆ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ. ಇವತ್ತು ನಮ್ಮಲ್ಲಿ ಉದ್ಯೋಗಕ್ಕಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಧಾರವಾಡದಲ್ಲಿ ಆರಂಭಗೊಂಡಿದೆ ಅಧ್ಯಕ್ಷರೇ. ಅಲ್ಲಿಂದ ಅನೇಕ ವಿದ್ಯಾರ್ಥಿಗಳು ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನೀವೆಲ್ಲ ಅಧಿವೇಶನದಾಗಿದ್ದೀರಿ, ಸರ್ಕಾರದಾಗಿದ್ದೀರಿ, ನೀವು ಮಾತಾಡ್ರಿ ಅಂತ ತಿಳ್ಕೊಂಡು. ಇವತ್ತು ಏನಾಗಿದೆ ಅಧ್ಯಕ್ಷರೇ, ನಮ್ಮ ಭಾಗದಾಗ ಈಗಾಗಲೇ ಒಂದು ಪಟ್ಟಿನ ನಮ್ಮ ಹತ್ರ ಬಂದಿದೆ ಅಧ್ಯಕ್ಷರು. ಈಗ 6 ತಿಂಗಳ ಒಂದೊಂದು ವರ್ಷಕ್ಕೆ ಅಂತಂದ್ರೆ ಧಾರವಾಡಕ್ಕೆ ಅಂತಂದ್ರೆ ಕೋಚಿಂಗ್ ಬರ್ತಾರೆ. ಕೋಚಿಂಗ್ ಮಾಡ್ಕೊಂಡು ಸಾಲ ಮುಗಿಸ್ಕೊಂಡು ಅಂತಂದ್ರೆ ಮನೆಗೆ ಹೋಗ್ಬೇಕಂದ್ರೆ ತಂದೆ ತಾಯಿ ನೀನು ಏನಾದ್ರು ನೌಕರಿ ಮಾಡ್ಕಪ್ಪ, ಇಲ್ಲಿ ಬಂದ್ರೆ ಅಂತಂದ್ರೆ ನಾವೇನು ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಒತ್ತಡ ಆಗ್ತಾ ಇದ್ದಾರೆ. ಅವ್ರು ಸಾಲ ಸೂಲ ಮಾಡ್ಕೊಂಡ್ ಬಂದು ಇಲ್ಲಿ ಕೋಚಿಂಗು ಮುಗಿತೆ. ಅವ್ರು ಕೋಚಿಂಗ್ ಆದ್ಮೇಲೆ ಏನ್ ಮಾಡ್ಬೇಕಂಬೋದು ಅತಂತ್ರದಾಗ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು 2,24,000 ರೂಪಾಯಿ, 2,84,000 ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಪೋಸ್ಟ್ಗೆ ಕೇವಲ 24,000 ಕಾಲ್ಫಾರ್ಮ್ ಮಾಡಿದ್ದೀರಿ. ಅದರಲ್ಲಿ ಏನಪ್ಪಂದ್ರೆ 2 ವರ್ಷ ನೆನಪಂತಂದ್ರೆ ಏರಿಕೆ ಮಾಡಿದಿರಿ, ಸಂತೋಷ. ಆದ್ರೆ ಕಾಲ್ಫಾರ್ಮ್ ಅನ್ನ ಪೂರ ಮಾಡ್ಬೇಕಲ್ಲ. ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಂದ್ರೆ ನಮಗೆ ಬಂದು ದಿನನಿತ್ಯ ಏನಪ್ಪಂದ್ರೆ ನೀವು ಮಾತಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದಕ್ಕೇನಾದ್ರೂ ಸರ್ಕಾರ ಗಂಭೀರವಾಗಿ ತಗೋಬೇಕಾಗುತ್ತೆ. ಇವತ್ತು ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನಂಬಲ್ಲಿ ಅನ್ಕೋತಾರೆ ಒಳ್ಳೆ ಫ್ಯಾಕ್ಟ್ರಿಗಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿದ್ವಿ. ಅನೇಕ ಸಲ ಮುಖ್ಯಮಂತ್ರಿಗಳು ಘೋಷಣೆ ಮಾಡಾಗಿದೆ. ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರು ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ, IT-BT ಮಿನಿಸ್ಟ್ರು ನಮ್ಮವರೇ, ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ, ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ. ನಾವು ಇವತ್ತಿಗೂ ಏನಪ್ಪಂದ್ರೆ ಒಬ್ಬರಿಗೆ ಏನಪ್ಪಂದ್ರೆ ನೌಕರಿ ಕೊಡಕ್ ಆಗ್ಲಿಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ, ಎಲ್ಲ ನಮ್ಮವ್ರು ಇಟ್ಕೊಂಡೇ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ಸರ್ 78 ಪೇಜ್ ಇತ್ತು ಸರ್, ತಾವೇನ ಅಂತೀರಂತ ಕಟ್ ಆಫ್ ಮಾಡಿ 14 ಪೇಜ್ ಇತ್ತು. ಹಾಗಾಗಿ ಅಧ್ಯಕ್ಷರು ಏನಾಗಿದೆ ಇವತ್ತಂದ್ರೆ, ನಮ್ಮ ಭಾಗದಾಗ ಇಷ್ಟೆಲ್ಲ ಜನ ಇದ್ರು ಸರ್, ಇವತ್ತು 18,000 ಇಂಜಿನಿಯರ್ ಸೀಟ್ಗಳು ಏನಪ್ಪಂದ್ರೆ ಖಾಲಿ ಇರ್ತಕ್ಕಂಥದ್ದು. ಕಾರಣ ಸರ್ಕಾರದಾಗ ಯಾವ ಪೋಸ್ಟಿಂಗ್ಗಳು ಏನಪ್ಪಂದ್ರೆ ಆಗ್ತಾ ಇಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ನಾವು ಪ್ರತಿ ಸಲನೂ ಏನಪ್ಪಂತಂದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು 3 ಜನ 3 ಸಲ 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿ ಮಂತ್ರಿ ಆಗಿ ಓದೋರು ಏನಪ್ಪಂತಂದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ. ನೀವಿರಕಲ್ಕೆ ಏನು ಮಾಡಿದ್ರಿ? ನಾನು ಎಲ್ಲ ಪಕ್ಷದವ್ರಿಗೆ ಕೇಳ್ತೀನಿ ಅಧ್ಯಕ್ಷರು. ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು,
ದಕ್ಷಿಣಕ್ಕೆ ಹಂಗಾಯ್ತು, ದಕ್ಷಿಣಕ್ಕೆ PHC ಹಂಗಿದೆ, ದಕ್ಷಿಣಕ್ಕೆ ಶಾಲೆಗಳು ಹಂಗಿದೆ, ದಕ್ಷಿಣಕ್ಕೆ ಅಂತಂದ್ರೆ ಫ್ಯಾಕ್ಟ್ರಿಗಳಿದೆ, IT ಇದೆ. ಮತ್ತು 40-50 ವರ್ಷದಿಂದ ಎಲ್ಲ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ, ಉಪಮುಖ್ಯಮಂತ್ರಿಗಳು ಆದ್ರಿ, ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ. 6, 7, 8 ಸಲ ಏನಂದ್ರೆ ಮಂತ್ರಿಗಳಾದವರು ಇವತ್ತೇನಂದ್ರೆ ಇಲ್ಲಿ ನಮ್ಮಂತವ್ರ ಮುಂದೆ ನಿಂತು ಏನಂದ್ರೆ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಇದು ನಮಗೆ ನಾಚಿಗೆ ಬರ್ತಕ್ಕಂಥದ್ದು ಅಧ್ಯಕ್ಷರೇ. ನಾವು ಪ್ರತಿ ಸಲನೂ ಏನಂತಂದ್ರೆ ಬೇರೆಯವರಿಗೆ ತುಲನೆ ಮಾಡೋದಲ್ಲ, ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ಸಲ ಅಧ್ಯಕ್ಷರೇ, ಈಗ ನಾನು ಒಂದನ್ನ ಸೌದಿ ಅಣ್ಣವ್ರದ್ದು ನಾನೊಂದು ಪ್ರಸ್ತಾಪ ಮಾಡ್ಬೇಕು. 3 ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ. 3 ವರ್ಷದಿಂದನೇ ಅಂತಂದ್ರೆ ಅದು ಕಾಟಾದ್ ಹೇಳ್ತಾರೆ. ಈ ಸಲ ಅದು ಇದು ಹೇಳಿಲ್ಲ ಅಣ್ಣ, ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ, 2 ವರ್ಷ ಹೇಳಿದ್ರಿ ಜಮಖಂಡಿ ತಾಲೂಕದ. ಸರ್ ಅನೇಕ ಸಲ ನಾನು ರಾಯರೆಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್. ಈ ಸಲ ಸರ್ ಅವ್ರು ಹಿರಿಯರು ಏನ್ಪತ್ತವ್ರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಂತ ಕಳೆದ ಸಲ ಏನೇನು ರಾಯರೆಡ್ಡಿ ಅವ್ರು ಮಾತಾಡಿದ್ದಾರೆ ಸರ್, ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್. ನೀವು 6 ಸಲ ಈ ಕಡೆ ಇದ್ದವ್ರು ಈ ಕಡೆ ಇದ್ದಾರೆ, ನಾನು ಯಾವ್ದು ಪಾರ್ಟಿಗೆ ಹೇಳಂಗಿಲ್ಲ ಸರ್. ಸರ್ ನೀವು 7, 8 ಸಲ MLA ಆಗಿಗಳು ನೀವೇ ಬಂದು ಏನಂದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಒಂದ್ಸಲ ಆದವ್ರು ನಾವೇನ್ ಮಾಡ್ಬೇಕೀಗ? ನಾವ್ ಯಾರಿಗೋಗಿ ಹೋಗಿ ಕೇಳಬೇಕು? ಅದಕ್ಕೆ ಅಧ್ಯಕ್ಷರೇ, ಒಂದು ಏನಪ್ಪಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನರ ಬದಲಾವಣೆ ಆಗ್ಬೇಕಿಲ್ಲ ನಾವ ಬದಲಾವಣೆ ಆಗ್ಬೇಕಾಗ್ತದೆ. ನಮ್ಮ ಜನ ನಂಗೆ ಇದ್ದಾರೆ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡಂಗಿಲ್ಲ. ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ, ಯಾವನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ, ಎಲೆಕ್ಷನ್ ಬಂದು ಡೋಂಗಿತನ ಮಾಡ್ತಾರ, ಅಂತವ್ರಿಗೆ ಓಟ್ ಹಾಕಿದ್ರೆ ಇಂದ ಬಾಯಿಗೆ ಬಂದಂಗೆ ನಮ್ಗೆ ಬೈಬಿಡ್ತಾರೆ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ. ಒಂದನ್ನ ಉದಾಹರಣೆನ ನಾನು ಕೊಡಬೇಕಾಗಿತ್ತು ಅಧ್ಯಕ್ಷರೇ. ಒಂದು ತಾಯಿ ಮಗುವಿಗೆ ಅಂತಂದ್ರೆ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ, ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ, ಬೂಟ್ ಹಾಕ್ತಾಳ, ಟೈ ಹಾಕ್ತಾಳ, ಚಂದ ಪೌಡರ್ ಹಚ್ಚಿ ಅಂತಂದ್ರೆ ನೋಡಪ್ಪ ನಿನಗೊಂದು ಚಲೋ ಟಿಫಿನ್ ಬುತ್ತಿ ಕಟ್ಟಿದ್ದೀನಿ. ಶಿವಣ್ಣ ಒಂದ್ ನಿಮಿಷ ಕೇಳ್ರಣ್ಣ, ಶಿವರಾಜಣ್ಣ ಒಂದ್ ನಿಮಿಷ. ಪಿಕ್ನಿಕ್ ಅಂತಂದ್ರೆ ಹೋದಾಗ ತಾಯಿ ಹೇಳ್ತಾಳೆ, ನೋಡಪ್ಪ ನೀನ್ ಹೆಂಗ್ ಕಳಿಸಿನಿ, ನೀನ್ ಟಿಫನ್ ತಿನ್ಬೇಕು, ಇನ್ನೊಬ್ರದ್ದು ಯಾರ್ದು ಕೆಡಿಸ್ಬೇಡ, ಯಾರ ಸಂಗಟ ಜಗಳಾಡ್ಬೇಡ, ನೀನ್ ಹೆಂಗ್ ಹೋಗಿದ್ ಹಂಗ ಬಂದ್ರೆ ಮುಂದಿನ ಸಲ ನೀನು ಪಿಕ್ನಿಕ್ ಕಳಿಸ್ತೀನಿ, ಇಲ್ಲ ಅಂತಂದ್ರೆ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ. ಹಂಗ ಏನಪ್ಪಂತಂದ್ರೆ ತಾಯಿ ಎಂಬ ಮತದಾರರು 5 ವರ್ಷ ನಮ್ಮನ್ನು ಪಿಕ್ನಿಕ್ ಕಳಿಸ್ಯಾರ ಅಧ್ಯಕ್ಷರೇ. ನಾವು ಆತ್ಮವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು, ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ 5 ವರ್ಷ ನಮಗೆ ಪಿಕ್ನಿಕ್ ಕಳಿಸ್ತಾರ ಅಧ್ಯಕ್ಷರೇ. ಇವತ್ತು ಇರಿಗೇಷನ್ ಬಗ್ಗೆ ಏನಪ್ಪಂತಂದ್ರೆ ಹೇಳ್ತಾರ ಅಧ್ಯಕ್ಷರೇ. ಇವತ್ತು ಕೃಷ್ಣಾ ಪ್ರಾಜೆಕ್ಟ್ ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಅದನ್ನ 2 ವರ್ಷದಾಗ ಮುಗಿಸ್ತಾರೋ ಎಷ್ಟು ವರ್ಷದಾಗ ಮುಗಿಸ್ತಾರೋ ಅದನ್ನ ಏನಂತಂದ್ರೆ ಕೊನೆಯ ಅವರ ಉತ್ತರದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ತುಂಗಾಭದ್ರಾ ಗೇಟ್ ಇಂದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ. ನಾನು ಒಂದನ್ನೇ ಹೇಳ್ಬೇಕಾಗುತ್ತೆ, ಇವತ್ತು ತುಂಗಾಭದ್ರದ ಗೇಟ್ಗಳಿಗೆ 1 ವರ್ಷದ್ದು ಬೆಳೆ ಇಲ್ಲಾರ್ದಂಗೆ ಮಾಡಿರಲ್ಲ, ಬೇರೆ ಭಾಗಕ್ಕಾದ್ರೆ ರೈತರು ಸುಮ್ಮನೆ ಇರ್ತಿದ್ರೇನು? ಇವತ್ತು ಭೀಮಾ ರಿವರ್ ಬಚಾವೋ ಆಯೋಗದ್ದು ಇವತ್ತು ಕಳೆದ ಸಲ ಏನಪ್ಪಂತಂದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಕಮಿಟಿ ಮಾಡ್ತೀವಿ, ನೀರ್ ಪೋಲ್ ಹಾಕೋದಕ್ಕ ಏನ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಇವತ್ತಿಗೂ ಒಂದು ಕಮಿಟಿ ಮಾಡಕ್ ಆಗ್ಲಿಲ್ಲ. ಇವತ್ತು ನಂಬಲ್ಲಿ ಅಧ್ಯಕ್ಷರೇ ಇಂದ ನಿಜಾಮರು ಯಾವುದೋ ಬ್ರಿಟಿಷರ್ ಕಾಲದಾಗ ಕಟ್ಟಿರ್ತಕ್ಕಂಥ ಅತ್ತಿಕುಣಿ ಮತ್ತು ಸೌದಾಗರ ಡ್ಯಾಮ್ ಅಂತ ತಿಳ್ಕೊಂಡಿದೆ, ನೀರಿದೆ ಕಾಲುವೆಗಳಿಗೆ ಅಂತಂದ್ರೆ ನಾನು ಅನೇಕ ಸಲ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅಂತಂದ್ರೆ ಮನವಿ ಮಾಡಿದ್ವಿ. ಯಾವಾಗಲೂ ಭೇಟಿ ಆದಾಗೆಲ್ಲ ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಭಾಳ ಚಂದ ಮಾತಾಡಿ ಮೋಟಿವೇಟೆಡ್ ಸ್ಪೀಚ್ ಮಾಡ್ತಾರೆ. ಇವತ್ತಿಗೂ ನನಗೆ ₹1 ಕೊಡ್ಲಿಲ್ಲ. ಆಯ್ತು, ಬೇಗ ಫಿನಿಶ್ ಮಾಡಿ ಕಂದಕೂರ್. ಅಧ್ಯಕ್ಷರೇ, ಒಂದನ್ನ ಎಲ್ಲರೂ ಮಾತಾಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾನು ಮನವಿ ಮಾಡಬೇಕಾಗುತ್ತೆ. ಸರ್, ನಮ್ಮಲ್ಲಿ ಕುಡಿಯೋ ನೀರಿಗೆ ಇಷ್ಟು ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ ಸರ್, ನಾವು 2.5 ವರ್ಷ ಆಯ್ತು ಸರ್. 2.5 ವರ್ಷ ಆದ್ಮೇಲೆ ಇವತ್ತಿಗೂ ನಮ್ಮ ಬರೀ ನನ್ನ ಕ್ಷೇತ್ರದಲ್ಲಿ RO ಪ್ಲಾಂಟ್ ರಿಪೇರಿಗೆ ₹4 ಕೋಟಿ ಬೇಕು ಸರ್. ಇವತ್ತಿಗೂ ಒಂದು ಬೋರ್ವೆಲ್ ಕೊಡ್ಸಕ್ಕಾಗಿಲ್ಲ. ಪ್ರತಿ ಅಧಿವೇಶನದಾಗ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ. ಹಿಂದೆ ಕೊಡಿಸಿರ್ತಕ್ಕಂಥ ಬೋರ್ವೆಲ್ ₹90 ಲಕ್ಷ ಸೆಕ್ರೆಟರಿಲಿಂದ CS ತರ ನಾನು ಲೆಟರ್ ಹಾಕಿ ನನ್ನ ಒಂದು ಬುಕ್ ಲೆಟರ್ ಪ್ಯಾಡ್ ಹೋಯ್ತು. ಇವತ್ತಿಗೆ ನಾನು ₹90 ಲಕ್ಷ ಬೋರ್ವೆಲ್ ಹಾಕಿರ್ತಕ್ಕಂಥದ್ದು ಬಿಲ್ ಆಗಿಲ್ಲ. ಇವತ್ತು ನಮ್ಗೆ ಜನ ಬಂದ ಬೇಸಿಕ್ ಕಾಲದಾಗ ನೀರು ಕೇಳ್ತಾರೆ, ಎಲ್ಲಿಂದ ಕೊಡಬೇಕು? ಊರಿಗೆ RO ಪ್ಲಾಂಟ್ ಕೇಳ್ತಾರೆ, ಇವತ್ತಿಗೆ ₹1 ನಮ್ಗೆ ಅಂತಂದ್ರೆ ದುಡ್ಡು ಕೊಟ್ಟಿಲ್ಲ. ಇವತ್ತು ಜಲಧಾರೆ ಅಂತ ತಿಳ್ಕೊಂಡು ಕಳಿಸಲ್ಲ ಅಧ್ಯಕ್ಷರೇ. ನಾನು ಒಂದು ಕ್ವಶನ್ ಮಾಡಿದ್ದೆ, ಮೊನ್ನೆ ಗೃಹ ಸಚಿವರು ಅಂತಂದ್ರೆ ಉತ್ತರ ಕೊಟ್ಟರು. ಜಲಧಾರೆ ಅಂತ ತಿಳ್ಕೊಂಡು ₹2,000 ಕೋಟಿ ಸ್ಕೀಮ್ ನಡೆದಿದೆ ಅಧ್ಯಕ್ಷರೇ. ಅದ್ರದ್ದು ಎಸ್ಟಿಮೇಟ್ ಹೆಂಗ್ ಮಾಡಿದ್ದಾರೆ ಅಧ್ಯಕ್ಷರ ಅಂತಂದ್ರೆ, ಗ್ರಾಮೋತ್ಥಾನ ಪೈಪ್ಲೈನ್ ತರ್ತಾರ, ಗ್ರಾಮದಿಂದ OHD ಹೋಗೋದಕ್ಕೆ ಎಸ್ಟಿಮೇಟ್ ಮಾಡಿಲ್ಲ ಅಧ್ಯಕ್ಷರೇ. ₹2,000 ಕೋಟಿ ಪ್ರಾಜೆಕ್ಟ್ ನಮ್ಮ ಭಾಗಕ್ಕೆ ಬರದೇ ಅಪರೂಪ. ಇಂಥ ಪ್ರಾಜೆಕ್ಟ್ಗಳನ್ನ ಏನಂತಂದ್ರೆ ಸರ್ಕಾರ ಯಾವ ರೀತಿ ನೋಡುತ್ತೆ?
ಇದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕು. ಮನೆ ಗೃಹ ಮಂತ್ರಿಗಳು ಇಲ್ಲೇ ಇದ್ದಾರೆ, ಕಳೆದ ಸಲ ಅವರೇ ಉತ್ತರ ಕೊಟ್ಟಿದ್ರು ನಾನು. ಆಯ್ತು, ಕನ್ಕ್ಲೂಡ್ ಮಾಡಿ ಷಣ್ಮುಖ್. ಹಾಗಾಗಿ ಅಧ್ಯಕ್ಷರಿಗೆ ಏನಾಗಿದೆ ಅಧ್ಯಕ್ಷರೇ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅನ್ಟೈಡ್ ಫಂಡ್ ಅಂತ ಬರುತ್ತೆ. ನಾವು ಅದರಲ್ಲಿ 4 ಲಕ್ಷ 5 ಲಕ್ಷ ರೂಪಾಯಿ ಒಂದೊಂದು ಆರೋ ಪ್ಲಾಂಟ್ಗಳು ಕೊಟ್ಟರೆ CS ಅವರು ಏನ್ ಕೊಡ್ತಾರೆ, ನಮಗೆ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ಇಲ್ಲ ನಾವು ಆರೋ ಪ್ಲಾಂಟ್ಗಳನ್ನ ಕೊಡಕ್ಕಾಗಲ್ಲ. ಮತ್ತೆ ಆರೋ ಪ್ಲಾಂಟ್ಗಳಿಗೆ ದುಡ್ಡು ಯಾರು ಕೊಡ್ಬೇಕು ಅಧ್ಯಕ್ಷರೇ? ಜಿಲ್ಲಾ ಪಂಚಾಯತ್ ದವ್ರು ದುಡ್ಡು ಕೊಡವಲ್ರು, RWS ದವ್ರು ದುಡ್ಡು ಕೊಡವಲ್ರು. ಓಕೆ, ಈಗ ಜನ ಬಂದು ನಮಗೆ ಆರೋ ಪ್ಲಾಂಟ್ ನಾವು ಯಾರಿಗೆ ಕೇಳಬೇಕು? ಓಕೆ, ಇದ್ರ ಬಗ್ಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕುಡಿಯೋ ನೀರಿಗಾಗಿ ಇವತ್ತು ಫ್ಲಶ್ ಮಾಡ್ಸಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಬೋರ್ವೆಲ್ ಫ್ಲಶ್ ಮಾಡ್ಸಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸ್ವಲ್ಪ ವಿಶೇಷ ಕಾಳಜಿನ ಏನ್ಪೋತಾದ್ರೆ ವಹಿಸ್ಬೇಕಂತ ತಿಳ್ಕೊಂಡು ಏನ್ಪೋದ್ರೆ ಕೇಳಬೇಕಾಗಿತ್ತು. ಅಧ್ಯಕ್ಷರೇ, ಒಂದು ಕ್ರಾಪ್ ಲಾಸ್ ಇಂದು ಒಂದು ಹೇಳ್ಬೇಕಾಗಿತ್ತು ಅಧ್ಯಕ್ಷರೇ. ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷರೇ, ನಾವೇ ಖುದ್ದು ಏನ್ಪೋತಾದ್ರೆ ಕ್ರಾಪ್ ಲಾಸ್ಗಳಾದಾಗ ಹೋದಾಗ ಯಾವ ಅಧಿಕಾರಿಗಳು ಸಹ ಫೀಲ್ಡಿಗೆ ಹೋಗಲಿಲ್ಲ. ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಯಾವ ಅಧಿಕಾರಿಗಳು ಫೀಲ್ಡಿಗೆ ಹೋಗಲಿಲ್ಲ. ಕೇವಲ ಫೋನ್ ಮಾಡಿ ರೈತರಿಗೆ ಏನ್ಪೋತಾದ್ರೆ ಆಗಿರ್ತಕ್ಕಂಥ ನಿಮ್ದು ಏನು ಲಾಸ್ ಆಗ್ಯದ, ಆ ಲಾಸ್ ಆಗಿರ್ತಕ್ಕಂಥದ್ದು GPS ಕೊಡ ಅಂತ ತಿಳ್ಕೊಂಡು ಫೋನ್ ಮಾಡಿ ಹೇಳಿದ್ದಾರೆ. ಹಾರ್ಟಿಕಲ್ಚರ್ದವರು, ರೆವಿನ್ಯೂದವರು ಮತ್ತೆ ಏನಪ್ಪಂದ್ರೆ ಅಗ್ರಿಕಲ್ಚರ್ದು 3 ಜಂಟಿಯಾಗಿ ಹೋಗ್ಬೇಕಂದ್ರು. ನಮ್ಮ ಜಿಲ್ಲೆದಾಗ 3 ಕಲ್ತ ಅಧಿಕಾರಿಗಳು ಯಾವ ಫೀಲ್ಡ್ಗೂ ಹೋಗೇ ಇಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರ, ನರಗುಂದ್ ಅಂತ ತಿಳ್ಕೊಂಡು ಒಬ್ಬ ತಾಲೂಕದಾಗ ಅವ್ನು ಕ್ರಾಪ್ ಲಾಸ್ ಲಿಸ್ಟ್ ಬಂದಿಲ್ಲ ಅಂತ ತಿಳ್ಕೊಂಡು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದು ಉದಾಹರಣೆ ಕೊಡ್ಬೇಕಾಗುತ್ತೆ ಅಧ್ಯಕ್ಷರ, ರೈತರು ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನ ಹೇಳ್ಬೇಕಾಗುತ್ತೆ ಅಧ್ಯಕ್ಷರ. ದಯಮಾಡಿ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶದ ಎಡದಂಡಿಯ ಡಿಸ್ಟ್ರಿಬ್ಯೂಷನ್ 9 ನೋಟಿಫೈಡ್ ಸೀರಿಯಲ್ ನಂಬರ್, ನೀರಾವರಿ ಇರುವ ಸರ್ವೆ ನಂಬರ್ಗಳು 284. ಮೊನ್ನೆ ರೆವಿನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಬೆಳೆ ಪರಿಹಾರದ ಪಟ್ಟಿಯಲ್ಲಿ ಇರುವ ನಂಬರ್ಗಳ ಸಂಖ್ಯೆ 413. ಮಾರ್ಗಸೂಚಿಯಂತೆ ನೀರಾವರಿ ಬೆಳೆ ಪರಿಹಾರ ಪಡೆದ ರೈತರು 63, ನೀರಾವರಿ ಬೆಳೆ ಪರಿಹಾರದಿಂದ ವಂಚಿತರಾಗಿರೋರು 350. ಓಕೆ, ಫಿನಿಶ್ ಇಟ್ ಅಪ್. GN ಗಣೇಶ್ ಸರ್ ದಯಮಾಡಿ 5 ನಿಮಿಷ ಮಾತಾಡ್ಬೇಕಲ್ಲ ಸರ್, ದಯಮಾಡಿ 5 ನಿಮಿಷ ಎಲ್ಲರೂ ಮಾತಾಡ್ಬೇಕು. 5 ನಿಮಿಷ ಮುಗಿಸ್ತೀನಿ ಸರ್. ಹಾಗಾಗಿ ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ಇವತ್ತು ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು 2024 ಸೆಪ್ಟೆಂಬರ್ 17 ವಿಮೋಚನಾ ದಿನಾಚರಣೆಗೆ ಬಂದು ಏನಪ್ಪಂದ್ರೆ ನಾನು KKRDBಗೆ ಸಚಿವಾಲಯನ ಮಾಡ್ತೀವಂತ ತಿಳ್ಕೊಂಡು ಹೇಳಿದ್ರು. ಮಾನ್ಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವತ್ತಿಗೆ ಏನಪ್ಪಂದ್ರೆ ಅದು ಮಾಡಿಲ್ಲ ಅಧ್ಯಕ್ಷರೇ. ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡ್ತೀರಿ 5,000 ಕೋಟಿ 5,000 ಕೋಟಿ ಅಂತ ತಿಳ್ಕೊಂಡು. ಸರ್, ನಾವು 5,000 ಕೋಟಿ ರೀಚ್ ಆಗಿಲ್ಲ ಸರ್, ಇನ್ನು ಕೇವಲ 3,000 ಕೋಟಿಗೆ ಅಂತ ತಿಣಕ್ಲಾಕತ್ತೀವಿ. 5,000 ಕೋಟಿ ರೀಚ್ ಆಗಿಲ್ಲ ನಾವು. 5,000 ಕೋಟಿ ಯಾಕೆ ರೀಚ್ ಆಗಿಲ್ಲ ಅಂದ್ರೆ ಮಾನ್ಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನಾನು ಹೇಳಿದೆ ಸರ್, ಒಬ್ಬ ಸೆಕ್ರೆಟರಿ ಬಂದಿದ್ದಾರೆ ಅಲ್ಲಿ, KKRDB ಸೆಕ್ರೆಟರಿ. ಆ KKRDB ಸೆಕ್ರೆಟರಿ ಅಜಯ್ ಸಿಂಗ್ ಅವ್ರ ಹೆಸರು ಕೆಡಿಸ್ಬೇಕಂತ ಬಂದಿದ್ದಾರೋ ಅಥವಾ ಮುಖ್ಯಮಂತ್ರಿಗಳ ಹೆಸರು ಕೆಡಿಸ್ಬೇಕಂತ ಬಂದಿದ್ದಾರೋ ಇವತ್ತಿಗೂ ನಮ್ಗೆ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಗೆ ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ ಸರ್. ದಯಮಾಡಿ ನೀವು ಹೇಳಕಲ್ ಕೇಳಿ, ನೀವು ಹೇಳಕಲ್ ಕೇಳಿ ದಯಮಾಡಿ. ಮತ್ತೆ ಮಾತಾಡಿ, ಸಮಸ್ಯೆಗಳನ್ನು ಹೇಳ್ತೀನಿ. ಈಗ ನಾನು ಮಾತಾಡ್ತೀನಿ ಅಂತ ತಿಳ್ಕೊಂಡು ಮಾತಾಡ್ತೀನಿ. ನಿಮ್ಮ ಆತ್ಮಕ್ಕೆ ಗೊತ್ತಿದೆ ಏನ್ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ. ಕಂಪ್ಲೇಂಟ್ ಮಾಡಿ ಅವ್ರಿಗೆ ಯಾಕೆ ಉತ್ತರ ಕೊಡ್ತಾರೆ? ಏನಾಗಿದೆ ಸರ್ ಅಂದ್ರೆ 3,000 ಕೋಟಿ ನಾವು ರೀಚ್ ಆಗ್ತಾ ಇಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ ಪ್ರತಿಯೊಂದು ಅದಕ್ಕೂ ಒಂದು 124 ರೂಪಾಯಿ ಏನೋ ತಪ್ಪಾದದಕ್ಕ ನನ್ನ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ 7 ತಿಂಗಳ ಬಿಲ್ ನಿಂದಿರಿಸಿದ್ದಾರೆ ಅಧ್ಯಕ್ಷ. ಮತ್ತೆ ಹೆಂಗ್ ಕೆಲಸ ಆಗುತ್ತೆ ಅಧ್ಯಕ್ಷರೇ? ಇವತ್ತು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ KKRDBಗೆ 224 ಇಂಜಿನಿಯರ್ಸ್ ಬೇಕು ಅಧ್ಯಕ್ಷರೇ. ಸರ್ಕಾರ ಕೇವಲ 22 ಕೊಟ್ಟಿದೆ. ನಮಗೆ ಮ್ಯಾನ್ ಪವರ್ ಇಲ್ಲ, ಮನಿ ಪವರ್ 5,000 ರೂಪಾಯಿ 5,000 ಕೋಟಿ ಕೊಟ್ಟಿದ್ದಾರೆ. ಈ ಭಾಗದ ಜನ BR ಪಾಟೀಲ್ ಅವರು ಬಹಳ ಡಿಸಪಾಯಿಂಟೆಡ್ ಆಗಿ ಹೇಳಿದ್ರು. ನಮ್ಗೆ ಇವತ್ತಿಗೂ 3,000 ಕೋಟಿ ರೀಚ್ ಆಗಲಾರದಕ್ಕೆ ಕಾರಣ ಅಧಿಕಾರಿಗಳು, ಯಾರು ಜನಪ್ರತಿನಿಧಿಗಳಲ್ಲ. ಇದನ್ನ ದಯಮಾಡಿ ಅಧ್ಯಕ್ಷರೇ ಅಂತಂದ್ರೆ ನಿಮಗೆ ಕೆಟ್ಟ ಹೆಸರು ತರಕ್ಕೆ ಕೂತಿರ್ತಕ್ಕಂಥದ್ದಿದೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ಅಧ್ಯಕ್ಷರೇ, ನಾನು ಒಂದನ್ನ ಹೇಳ್ಬೇಕಾಗುತ್ತೆ ಅಧ್ಯಕ್ಷರೇ. ಕಡಿಗ ಆಯ್ತು, ಕಂಕ್ಲೂಡ್ ಮಾಡಿ ಅಧ್ಯಕ್ಷರೇ, ಮುಗಿಸ್ತೀನಿ ದಯಮಾಡಿ ಮುಗಿಸಿ. ಅಲ್ಲ, ಟೈಮ್ ಆಯ್ತು. ಇಲ್ಲ, ನೀವು 5 ನಿಮಿಷ ಅಂದ್ರೆ 2 ನಿಮಿಷ ಆಗುದಿಲ್ಲ ನೋಡಿ. 3 ಮಿನಿಟ್ಸ್ ಮುಗಿಸ್ತೀನಿ. ಲಾಸ್ಟ್ ಕಂಕ್ಲೂಡ್ ಮಾಡಿ ಸರ್. 3 ಮಿನಿಟ್ಸ್ ಅಲ್ಲ, ಫಾಸ್ಟ್ ಕಂಕ್ಲೂಡ್ ಮಾಡಿ. ಈಗ 3 ಮಿನಿಟ್ಸ್ ಮುಗಿಸ್ತೀನಿ ಸರ್. ಕಂಕ್ಲೂಡ್ ಮಾಡಿ ಗಣೇಶ್ ಬೇಗ. ಸರ್, ಇವತ್ತು ಕಲ್ಯಾಣ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಗೌರ್ಮೆಂಟ್ ಸರ್ವೆಂಟ್ದವರು ಕಣ್ಣೀರಿಡ್ತಾ ಇದ್ದಾರೆ. ಇವತ್ತು ಬೇರೆ ಕಲ್ಯಾಣ ಕರ್ನಾಟಕದಿಂದ ಬಿಟ್ಟು ಬೇರೆ ಆಯ್ಕೆ ಆದವ್ರಿಗೆ ಎಲ್ಲರಿಗೂ ಪ್ರಮೋಷನ್ ಸಿಗ್ತಾ ಇದೆ. ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ಏನಂದ್ರೆ ಬೇರೆ ಕಡೆ ಕೊಡ್ತಕ್ಕಂಥ ಜ್ಯೇಷ್ಠತೆಯನ್ನ ನಮ್ಮ ಕಲ್ಯಾಣ ಕರ್ನಾಟಕದವರಿಗೆ ಕೊಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಅಧ್ಯಕ್ಷರೇ, ರಾಯಚೂರಲ್ಲಿ ಒಂದು KSRP ಬೆಟಾಲಿಯನ್ ಮಾಡ್ಬೇಕಂತ ತಿಳ್ಕೊಂಡು 25 ಜನ ಶಾಸಕರು ನಾವು ಈಗಾಗಲೇ
ಪತ್ರವನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಆರ್ಥಿಕ ಇಲಾಖೆಯಿಂದ ದುಡ್ಡು ಏನ್ಪತ್ತಂದ್ರೆ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ದುಡ್ಡು ಬೇಕಿದ್ರೆ KSRP ಬೆಟಾಲಿಯನ್ಗೆ ಒಂದು ಕೊಡ್ಬೇಕಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದಿದೆ. ಅಧ್ಯಕ್ಷರೇ, ಒಂದು ಕೊನೆಯದಾಗಿ ಹೇಳಿ ನನ್ನ ಮಾತನ್ನ ವಿರಾಮ ಕೊಡ್ತೀನಿ ಅಧ್ಯಕ್ಷ. ಒಂದು ನಂಬಲ್ಲೇ ಅಧ್ಯಕ್ಷ, ತಾವು ರಾತ್ರಿ ಐತಿಹಾಸಿಕವಾಗಿ ಇಲ್ಲೇ ವಿಧಾನಸಭೆ ಐತಿಹಾಸಿಕವಾಗಿ ಮಾಡಿದ್ರೆ ಲಾಸ್ಟ್ ಕ್ವಶನ್ ನಂದೇ ಇತ್ತು ಅಧ್ಯಕ್ಷರು. ಆ ಕ್ವಶನ್ಗೆ ಅಂತಂದ್ರೆ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಕಡೆ ಚೂರು ಬಾಡಿ ಹಾಲ್ಕೆ ಅಂತಂದ್ರೆ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಂತ ತಿಳ್ಕೊಂಡು 5 ಸಲ ಕ್ವಶನ್ ಕೇಳಿ ನೀವು ಅಧಿವೇಶನದ ಕ್ವಶನ್ ಹಾಕಿಲ್ಲ ಅಧ್ಯಕ್ಷರು. ಮಾನ್ಯ ಮಂತ್ರಿಗಳು ಹೇಳಿದ್ರಿಲ್ಲ, ಅದನ್ನ ನಾವು ಮುಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು. ತಾವು ಬೆಳಗ್ಗೆ ಮತ್ತೆ ಮರುದಿನ ಹೇಳಿದ್ರೆ ಇವತ್ತಿಗೂ ಎಂತಂದ್ರೆ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಇವತ್ತಿಗೆ ಎಂತಂದ್ರೆ ಮುಚ್ಚಿಲ್ಲ ಅಧ್ಯಕ್ಷರು. ಇವತ್ತು ನಮ್ಮ ಕೊಪ್ಪಳದಾಗಿರ್ತಕ್ಕಂಥ ಅಜ್ಜೋರು ಎಂತಂದ್ರೆ ಬೀದಿಗೆ ಬಂದು ಇದ್ರು, ಕಣ್ಣೀರಿಟ್ಟರು ಅಧ್ಯಕ್ಷರು. ಇವತ್ತು ಈ ರಾಜ್ಯ ಈ ನಾಡಿನಾಗ ಬಡವರಿಗಾಗಿ ಮಕ್ಕಳಿಗಾಗಿ ಅಂತಂದ್ರೆ ಜೋಳಿಗೆ ಇಟ್ಟಿರ್ತಕ್ಕಂಥವ್ರು ಸಿದ್ಧಗಂಗಾ ಮಠದವರಾದ್ರೆ ಆ ಭಾಗದ ಜನರಿಗೆ ಅಂತಂದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ, ಆ ಭಾಗದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಅನಾನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಕೊಪ್ಪಳ ಅಜ್ಜಿಯವ್ರು ಕಣ್ಣೀರಿಟ್ಟರು ಅಧ್ಯಕ್ಷರೇ. ಇದು 2ನೇ ಸಲ ನಾನು ಹೇಳ್ತಕ್ಕಂಥದ್ದು. ಈ ಸರ್ಕಾರದ ಧೋರಣೆಗಳಿಂದ ಏನ್ಪಂದ್ರೆ ಅಜ್ಜಿಯವ್ರು ಹೊರಗೆ ಬರಲಾರ್ದಂಗೆ ಆಗಿದೆ. ಅವ್ರ ಕಣ್ಣೀರಿನ ಚಾಪ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಏನ್ಪಂದ್ರೆ ತಟ್ಟಕ್ಕಂಥದ್ದು ಕೆಲಸ ಆಗುತ್ತೆ ಅಧ್ಯಕ್ಷ. ಒಂದನೇದ್ದು ಲಾಸ್ಟ್ ಗಣೇಶ್ 40 ಸೆಕೆಂಡ್ನೇ ಮುಗಿಸ್ತೀನಿ ಸರ್, 40 ಸೆಕೆಂಡ್ನೇ ಮುಗಿಸ್ತೀನಿ ಸರ್. ನಮ್ಮಲ್ಲಿ ಹಾಸ್ಟೆಲ್ಗಳ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಇವತ್ತು ಹಾಸ್ಟೆಲ್ಗಳಿಗೆ ಬರ್ತಕ್ಕಂಥ ಬಡವರಿಗೆ ಇವತ್ತು ಕೊಪ್ಪಳ ಯಾದಗಿರಿ ಅಂತ ಹಾಸ್ಟೆಲ್ಗಳಿಗೆ ಬಂದರೆ ಮಕ್ಕಳು ಏನ್ಪಂತಂದ್ರೆ ಸರ್ 15-16ನೇ ವರ್ಷನಾಗ ತಾಯಿಯಂದ್ರೆ ಗರ್ಭಿಣಿ ಆಗ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬಹಳ ಗಂಭೀರವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ. ಯಾವ ಹಾಸ್ಟೆಲ್ಗಳಿಗೆ ಬಡವರು ಬರ್ತಾರೆ ಅಲ್ಲಿ ಪ್ರತಿ ತಿಂಗಳು ಆರೋಗ್ಯ ಇಲಾಖೆದವರು ಟೆಸ್ಟ್ ಮಾಡ್ತಾರೆ. ಕೇವಲ ಒಮ್ಮಿಗೆ 9 ತಿಂಗಳು ಡೆಲಿವರಿ ಅಂತ ತಿಳ್ಕೊಂಡು ಬರ್ತಾರಂದ್ರೆ ಯಾರು ದೋಷಣೆ ಇದಕ್ಕೆ? ಯಾರು ಇದನ್ಪಂದ್ರೆ ಇದಕ್ಕೆ ಮಾಡಬೇಕಾಗುತ್ತೆ, ಇದಕ್ಕೆ ಏನಪ್ಪ ಮಾಡಬೇಕಾಗುತ್ತೆ. ಆಮೇಲೆ ಲೈಬ್ರರಿ ವರ್ಕರ್ಸ್ ಲೈಬ್ರರಿ ವರ್ಕರ್ಸ್ ಅಧ್ಯಕ್ಷರೇ, ಲೈಬ್ರರಿ ವರ್ಕರ್ ಇಬ್ಬರು ಸತ್ರು. ಸರ್ಕಾರ ಸೌಜನ್ಯಕ್ಕೂ ಅಲ್ಲಿ ಇರ್ತಕ್ಕಂಥ ಇಲಾಖೆದವರು ಮಾತಾಡ್ಲಿಲ್ಲ. ಹಾಗಾಗಿ ನಾನು ಒಂದನ್ನ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ. ಹಿಂದೆ ಕಲ್ಯಾಣದಾಗ ಉತ್ತರ ಕರ್ನಾಟಕದಾಗ ಏನ್ಪಂತಂದ್ರೆ ಬಿದ್ದವ್ರನ್ನ ಎತ್ತಲಕ್ಕ ಬಸವಣ್ಣವ್ರು ಬಂದ್ರು. ಅಭಿವೃದ್ಧಿದಾಗ ಬಿದ್ದಿರ್ತಕ್ಕಂಥ ನಮ್ಮನ್ನ ಏನ್ಪಂತಂದ್ರೆ ಬಸವತ್ತಂತ ಸರ್ಕಾರಗಳು ಬರ್ಬೇಕಂತ ತಿಳ್ಕೊಂಡು ಹೇಳಿ ನಾನು ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ. ದಯಮಾಡಿ ಮತ್ತೊಮ್ಮೆ ಪ್ರತ್ಯೇಕ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ನನ್ನ ಮಾತಿಗೆ ವಿರಾಮಿಸ್ತೀನಿ ಅಧ್ಯಕ್ಷರೇ. ಗಣೇಶ್ ಅವರೇ, ಗಣೇಶ್ ನೆಕ್ಸ್ಟ್ ಬಸವರಾಜ ಮುತ್ತಿ ಉತ್ತರ ಕರ್ನಾಟಕದ ಬಗ್ಗೆ ಶ್ರೀನಿವಾಸ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು. ಕೃಷ್ಣ ನಾಯಕ್.